ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ, ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ರೋದಮ್ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಈಗ ಅರೆಸ್ಟ್ ಆಗಿದ್ದಾನೆ. ಅದರ ಜೊತೆಯಲ್ಲಿ ಎಸ್ಐಟಿ ತನಿಖೆಯನ್ನ ಕೂಡ ಈಗ ಮುಂದುವರಿಸಿದೆ ಅನ್ನುವಂತಹ ಮಾಹಿತಿ. ಈಗಾಗಲೇ ಅಕ್ಟೋಬರ್ 23ರಂದು ಈ ಗೋವರ್ಧನ್ ರೋದಮ್ ಜ್ಯುವೆಲರ್ಸ್ ಮೇಲೆ, ಆತನ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿಯಿಂದ ರಣಬೇಟೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಎಸ್ಐಟಿ ಅಧಿಕಾರಿಗಳು ಈಗ ಬಳ್ಳಾರಿ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅನ್ನ ಬಂಧಿಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ ರೋದಮ್ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಕರೆಸಿಕೊಂಡಿದ್ರು. ಆನಂತರ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯ ಬಳಿಕ ಗೋವರ್ಧನ್ ಅನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈತ ಉನ್ನಿಕೃಷ್ಣನ್ನಿಂದ, ಈ ಪ್ರಕರಣದ ಪ್ರಮುಖ ಆರೋಪಿ ಯಾರಿದ್ದಾನೆ, ಉನ್ನಿಕೃಷ್ಣನ್ ಆತನಿಂದ ಚಿನ್ನವನ್ನ ಖರೀದಿ ಮಾಡಿದ್ದಾನೆ ಅನ್ನುವಂತ ಆರೋಪ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕಾಡಿದೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಗೋವರ್ಧನ್ ಅನ್ನ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಈಗ ಬಂಧಿಸಿರೋದು. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನ ಕಳವು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನವನ್ನ ಈತ ಖರೀದಿ ಮಾಡಿದ್ದ ಗೋವರ್ಧನ್, ಆತನನ್ನ ಈಗ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೇರಳಕ್ಕೆ ಕರೆಸಿಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು, ಅಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ರು. ವಿಚಾರಣೆ ಹಂತದಲ್ಲಿತ್ತು. ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಕಾಡಿದೆ. ಈ ದೇಗುಲದ ದ್ವಾರಪಾಲಕ ವಿಗ್ರಹಗಳ ಮೇಲೆ ಇದ್ದಂತ ಚಿನ್ನ ಲೇಪಿತ ಕವಚ, ಆ ಕವಚಗಳನ್ನೇ ಕದ್ದಿದ್ರು. 4.5 ಕೆಜಿ ಚಿನ್ನ ಕಳುವಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೋವರ್ಧನ್ ಅರೆಸ್ಟ್ ಆದಂತಾಗಿದೆ. ಆ ನಿಟ್ಟಿನಲ್ಲಿ 9 ಜನರ ಬಂಧನ ಆಗಿದೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಒಂದು ಆಗಿರ್ತಕ್ಕಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಉದ್ಯಮಿ ಅಂದ್ರೆ ಜ್ಯುವೆಲರಿ ಉದ್ಯಮಿ ಒಬ್ಬರನ್ನ ಈಗ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ರೋದಮ್ ಜ್ಯುವೆಲರ್ಸ್ ಅಂತ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಬಂಗಾರದ ಅಂಗಡಿ. ಈ ಅಂಗಡಿಯ ಮಾಲೀಕ ಗೋವರ್ಧನ್ ಅವರನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸಂಜೆ ಬಂಧಿಸಿದ್ದಾರೆ. ಯಾಕಾಗಿ ಅಂದ್ರೆ ಇವರ ಮೇಲೆ ಒಂದು ಗಂಭೀರವಾದ ಆರೋಪ ಇದೆ. ಏನು ಕೇರಳದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಏನು ಕಳವಾಗಿದೆ, ಆ ಚಿನ್ನವನ್ನ ಇವರು ಅಕ್ರಮವಾಗಿ ಖರೀದಿ ಮಾಡಿದ್ದಾರೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಕಳೆದ ಅಕ್ಟೋಬರ್ 23ರಂದು ಕೂಡ ಇವರ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ದೃಶ್ಯದಲ್ಲಿ ಕಾಣ್ತಾ ಇರತಕ್ಕಂಥ ಶಾಪ್ ಮೇಲೆ ದಾಳಿಯನ್ನ ಮಾಡಿದ್ರು. ಜೊತೆಗೆ ಇವರ ಮನೆಯ ಮೇಲೂ ಕೂಡ ರೋದಮ್ ಜ್ಯುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರ ಮನೆಯ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಚಿನ್ನವನ್ನ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ರು. ಈಗ ಆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಕೆಲವೊಂದು ಸಾಕ್ಷಿಗಳನ್ನ ಸಂಗ್ರಹಿಸಿರ್ತಕ್ಕಂಥ ಕೇರಳದ ಎಸ್ಐಟಿ ಅಧಿಕಾರಿಗಳು ಈಗ ರೋದಮ್ ಜ್ಯುವೆಲರ್ಸ್ ನ ಮಾಲೀಕ ಗೋವರ್ಧನ್ ಅವರನ್ನ ನಿನ್ನೆ ಸಂಜೆ ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಗೋವರ್ಧನ್ ಸೇರಿದಂತೆ 9 ಜನರನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದಂತಾಗಿದೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ತಮಿಳುನಾಡು ಮೂಲದ ಉನ್ನಿಕೃಷ್ಣನ್ ಪೋಟಿ ಏನಿದ್ದಾರೆ, ಅವರ ಜೊತೆಗೆ ನೇರವಾಗಿ ಗೋವರ್ಧನ್ ಅವರಿಗೆ ಲಿಂಕ್ ಇತ್ತು. ಜೊತೆಗೆ ಈ ಒಂದು ಅಂದ್ರೆ ಕೇರಳದ ದೇವಸ್ಥಾನದ ಬಾಗಿಲುಗಳು ಹಾಗೂ ಚಿನ್ನ ಲೇಪಿತ ದ್ವಾರಪಾಲಕಗಳನ್ನ ಮಾಡಿಕೊಡಲು ಏನು ಟೆಂಡರ್ ಅನ್ನ ತೆಗೆದುಕೊಂಡಿತ್ತು ಸ್ಮಾರ್ಟ್ ಕ್ರಿಯೇಷನ್ ಅನ್ನುವ ಸಂಸ್ಥೆ, ಆ ಸಂಸ್ಥೆಯ ಸಿಇಒ ಪಂಕಜ್ ಭಂಡಾರಿ ಅವರನ್ನು ಕೂಡ ನಿನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ, ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ರೋದಮ್ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಈಗ ಅರೆಸ್ಟ್ ಆಗಿದ್ದಾನೆ. ಅದರ ಜೊತೆಯಲ್ಲಿ ಎಸ್ಐಟಿ ತನಿಖೆಯನ್ನ ಕೂಡ ಈಗ ಮುಂದುವರಿಸಿದೆ ಅನ್ನುವಂತಹ ಮಾಹಿತಿ. ಈಗಾಗಲೇ ಅಕ್ಟೋಬರ್ 23ರಂದು ಈ ಗೋವರ್ಧನ್ ರೋದಮ್ ಜ್ಯುವೆಲರ್ಸ್ ಮೇಲೆ, ಆತನ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿಯಿಂದ ರಣಬೇಟೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಎಸ್ಐಟಿ ಅಧಿಕಾರಿಗಳು ಈಗ ಬಳ್ಳಾರಿ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅನ್ನ ಬಂಧಿಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ ರೋದಮ್ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಕರೆಸಿಕೊಂಡಿದ್ರು. ಆನಂತರ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯ ಬಳಿಕ ಗೋವರ್ಧನ್ ಅನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈತ ಉನ್ನಿಕೃಷ್ಣನ್ನಿಂದ, ಈ ಪ್ರಕರಣದ ಪ್ರಮುಖ ಆರೋಪಿ ಯಾರಿದ್ದಾನೆ, ಉನ್ನಿಕೃಷ್ಣನ್ ಆತನಿಂದ ಚಿನ್ನವನ್ನ ಖರೀದಿ ಮಾಡಿದ್ದಾನೆ ಅನ್ನುವಂತ ಆರೋಪ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕಾಡಿದೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಗೋವರ್ಧನ್ ಅನ್ನ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಈಗ ಬಂಧಿಸಿರೋದು.
ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನ ಕಳವು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನವನ್ನ ಈತ ಖರೀದಿ ಮಾಡಿದ್ದ ಗೋವರ್ಧನ್, ಆತನನ್ನ ಈಗ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೇರಳ ಕರೆಸಿಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು, ಅಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ರು. ವಿಚಾರಣೆ ಹಂತದಲ್ಲಿತ್ತು. ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಕಾಡಿದೆ. ಈ ದೇಗುಲದ ದ್ವಾರಪಾಲಕ ವಿಗ್ರಹಗಳ ಮೇಲೆ ಇದ್ದಂತ ಚಿನ್ನ ಲೇಪಿತ ಕವಚ, ಆ ಕವಚಗಳನ್ನೇ ಕದ್ದಿದ್ರು. 4.5 ಕೆಜಿ ಚಿನ್ನ ಕಳುವಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೋವರ್ಧನ್ ಅರೆಸ್ಟ್ ಆದಂತಾಗಿದೆ. ಆ ನಿಟ್ಟಿನಲ್ಲಿ 9 ಜನರ ಬಂಧನ ಆಗಿದೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಒಂದು ಆಗಿರ್ತಕ್ಕಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಉದ್ಯಮಿ ಅಂದ್ರೆ ಜ್ಯುವೆಲರಿ ಉದ್ಯಮಿ ಒಬ್ಬರನ್ನ ಈಗ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ರೊದ್ದಂ ಜ್ಯುವೆಲರ್ಸ್ ಅಂತ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಬಂಗಾರದ ಅಂಗಡಿ. ಈ ಅಂಗಡಿಯ ಮಾಲೀಕ ಗೋವರ್ಧನ್ ಅವರನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸಂಜೆ ಬಂಧಿಸಿದ್ದಾರೆ. ಯಾಕಾಗಿ ಅಂದ್ರೆ ಇವರ ಮೇಲೆ ಒಂದು ಗಂಭೀರವಾದ ಆರೋಪ ಇದೆ. ಏನು ಕೇರಳದಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಏನು ಕಳವಾಗಿದೆ ಆ ಚಿನ್ನವನ್ನ ಇವರು ಅಕ್ರಮವಾಗಿ ಖರೀದಿ ಮಾಡಿದ್ದಾರೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಕಳೆದ ಅಕ್ಟೋಬರ್ 23ರಂದು ಕೂಡ ಇವರ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ದೃಶ್ಯದಲ್ಲಿ ಕಾಣ್ತಾ ಇರತಕ್ಕಂಥ ಶಾಪ್ ಮೇಲೆ ದಾಳಿಯನ್ನ ಮಾಡಿದ್ರು. ಜೊತೆಗೆ ಇವರ ಮನೆಯ ಮೇಲೂ ಕೂಡ ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರ ಮನೆಯ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಚಿನ್ನವನ್ನ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ರು. ಈಗ ಆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಕೆಲವೊಂದು ಸಾಕ್ಷಿಗಳನ್ನ ಸಂಗ್ರಹಿಸಿರ್ತಕ್ಕಂಥ ಕೇರಳದ ಎಸ್ಐಟಿ ಅಧಿಕಾರಿಗಳು ಈಗ ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕ ಗೋವರ್ಧನ್ ಅವರನ್ನ ನಿನ್ನೆ ಸಂಜೆ ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಗೋವರ್ಧನ್ ಸೇರಿದಂತೆ 9 ಜನರನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದಂತಾಗಿದೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ತಮಿಳುನಾಡು ಮೂಲದ ಉನ್ನಿಕೃಷ್ಣನ್ ಪೋಟಿ ಏನಿದ್ದಾರೆ ಅವರ ಜೊತೆಗೆ ನೇರವಾಗಿ ಗೋವರ್ಧನ್ ಅವರಿಗೆ ಲಿಂಕ್ ಇತ್ತು. ಜೊತೆಗೆ ಈ ಒಂದು ಅಂದ್ರೆ ಕೇರಳದ ದೇವಸ್ಥಾನದ ಬಾಗಿಲುಗಳು ಹಾಗೂ ಚಿನ್ನ ಲೇಪಿತ ದ್ವಾರಪಾಲಕಗಳನ್ನ ಮಾಡಿಕೊಡಲು ಏನು ಟೆಂಡರ್ ನ ತೆಗೆದುಕೊಂಡಿತ್ತು ಸ್ಮಾರ್ಟ್ ಕ್ರಿಯೇಷನ್ ಅನ್ನುವ ಸಂಸ್ಥೆ, ಆ ಸಂಸ್ಥೆಯ ಸಿಇಒ ಪಂಕಜ್ ಭಂಡಾರಿ ಅವರನ್ನು ಕೂಡ ನಿನ್ನೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ, ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಈಗ ಅರೆಸ್ಟ್ ಆಗಿದ್ದಾನೆ. ಅದರ ಜೊತೆಯಲ್ಲಿ ಎಸ್ಐಟಿ ತನಿಖೆಯನ್ನ ಕೂಡ ಈಗ ಮುಂದುವರಿಸಿದೆ ಅನ್ನುವಂತಹ ಮಾಹಿತಿ. ಈಗಾಗಲೇ ಅಕ್ಟೋಬರ್ 23ರಂದು ಈ ಗೋವರ್ಧನ್ ರೊದ್ದಂ ಜ್ಯುವೆಲರ್ಸ್ ಮೇಲೆ, ಆತನ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿಯಿಂದ ರಣಬೇಟೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಎಸ್ಐಟಿ ಅಧಿಕಾರಿಗಳು